ತಮಿಳುನಾಡಿನ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಸುದೀರ್ಘ ಆಡಳಿತ ನಡೆಸಿದಂತಹ ಸ್ಟಾಲಿನ್ ಅವರಿಗೆ ಇದೀಗ ವಿಜಯ್ ಅವರು ಕೌಂಟರ್ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿ ವಿಜಯ್ ಮತ್ತು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ನಡುವೆ ವಾಗ್ದಾಳಿ ಎಲ್ಲ ಕೂಡ ಆಗಿರೋದು. ಏನೇನು ಬೆಳವಣಿಗೆ ಆಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ತಮಿಳುನಾಡಿನ ವಿಧಾನಸಭೆಯಲ್ಲಿ ಮಿಮಿಕ್ರಿ ಹೈ ಡ್ರಾಮಾ ಆಗಿಬಿಟ್ಟಿದೆ. ಮಿಮಿಕ್ರಿ ಆಯಿತು. ಏನಂತ, ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರ ಕೈ ಸನ್ನೆಯನ್ನು ಹಾಲಿ ಮುಖ್ಯಮಂತ್ರಿ ವಿಜಯ್ ಅವರು ಅಣಕಿಸಿದರು. ಇದು ತಮಿಳುನಾಡಿನ ವಿಧಾನಸಭೆ, ಅಲ್ಲಿ ಇಂಥದ್ದೊಂದು ಬೆಳವಣಿಗೆ ಆಯಿತು. ಸಾಮಾಜಿಕ ಜಾಲತಾಣದಲ್ಲೆಲ್ಲ ಸ್ಟಾಲಿನ್ ಸ್ಟೈಲ್ ರಿಪೀಟ್ ಮಾಡಿದ್ದಾರೆ ಸಿಎಂ, ಅದೆಲ್ಲ ವೈರಲ್ ಆಗ್ತಾ ಇದೆ. ಅದರ ಬಗ್ಗೆ ಎಲ್ಲವೂ ಸೆಟ್ಲ್ ಆಯಿತು ಅನ್ನುವಂತಹ ಸನ್ನೆಯ ಮುಖಾಂತರ DMK ಮೈತ್ರಿಗೆ ಒಂದು ವ್ಯಂಗ್ಯವನ್ನು ಮಾಡಿದ್ದಾರೆ. CM ನಡೆಯಿಂದ ಅಸೆಂಬ್ಲಿಯಿಂದ ಎಲ್ಲ DMK ಶಾಸಕರೆಲ್ಲ ಹೊರಗೆ ಹೋದರು. ಸದನವನ್ನು ಸಿನಿಮಾ ಶೂಟಿಂಗ್ ಸ್ಪಾಟ್ ಮಾಡ್ಕೊಂಡಿದ್ದಾರೆ ವಿಜಯ್ ಅಂತ ಉದಯನಿಧಿ ಕಿಡಿಕಾರಿದ್ದಾರೆ. ಅಂದರೆ ಎಲ್ಲವೂ ಕೂಡ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡಾಗ ಸ್ಟಾಲಿನ್ ಅವರು ಎಲ್ಲವೂ ಕೂಡ ಮುಗೀತು ಅನ್ನುವಂಥ ಅರ್ಥದಲ್ಲಿ ಒಂದು ಸನ್ನೆಯನ್ನು ಮಾಡಿದರು. ನೀವು ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇದೇ ದೃಶ್ಯ. ಕಾಂಗ್ರೆಸ್ ಜೊತೆ ಮೈತ್ರಿ ಆದಂತಹ ಸಮಯದಲ್ಲಿ ಎಲ್ಲ ಮುಗೀತು ಅನ್ನುವಂಥ ರೀತಿಯಲ್ಲಿ ಮಾಡಿದರು. ಅದನ್ನೇ ಒನ್ಸ್ ಅಗೇನ್ ಅಣಕಿಸುವಂಥ ಪ್ರಯತ್ನ ಅಥವಾ ಮಿಮಿಕ್ರಿ ಮಾಡೋ ಪ್ರಯತ್ನವನ್ನು ವಿಜಯ್ ಅವರು ಮಾಡಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಕಡೆ ವಿಜಯ್ ವೈಯಕ್ತಿಕ ಬದುಕಿಗೆ ಸ್ಟಾಲಿನ್ ಕಿಡಿಕಾರಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಇದೇ ಬೆಳವಣಿಗೆ ಆಗಿರೋದು. ಅಸೆಂಬ್ಲಿಯಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಕೈ ಸನ್ನೆಯನ್ನು ಇದೀಗ ಅಣಕಿಸಿದ್ದಾರೆ ಮುಖ್ಯಮಂತ್ರಿ ವಿಜಯ್ ಅವರು. ಇದೀಗ ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಈ ರೀತಿಯಾಗಿ ಅಣಕಿಸಿರೋದು. ಎಲ್ಲವೂ ಮುಗೀತು ಅಂತ, ಅಂತಿಮ ಘಟ್ಟ ಅಂತ ಆ ರೀತಿಯಲ್ಲಿ ಅವತ್ತು ಸ್ಟಾಲಿನ್ ಅವರು ಮಾಡಿದ್ರು. ಈಗ ಅದನ್ನು ಅವರು ಅಣಕಿಸಿದ್ರು ಅಥವಾ ಮಿಮಿಕ್ರಿ ಮಾಡಿದರು. ಮೊದಲೇ ಆ್ಯಕ್ಟರು ವಿಜಯ್ ಅವರು ಅದನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದರು. ಹೀಗಾಗಿ DMK ಶಾಸಕರೆಲ್ಲ ಹೊರಗೆ ಹೋದರು. ಇದು ಸಿನಿಮಾ ಶೂಟಿಂಗ್ ಅಲ್ಲ, ಸಿನಿಮಾ ಸೆಟ್ ಅಲ್ಲ ಅಂತ ಅವರೆಲ್ಲ ಹೇಳಿದರು. ಏನಾಗುತ್ತೆ ನೋಡೋಣ. ಮತ್ತೊಂದು ಕಡೆ ವಿಜಯ್ ವೈಯಕ್ತಿಕ ಬದುಕಿಗೆ ಸ್ಟಾಲಿನ್ ಕಿಡಿಕಾರಿರುವುದು. ಅಂದರೆ ಅವರು ವಿಚ್ಛೇದನದ ಪ್ರಕರಣ ಇದೆ ಅಲ್ಲವ ವಿಜಯ್ ಅವರದು, ಆ ವಿಚಾರದ ಬಗ್ಗೆ ರಾಜಕೀಯ ಸಂಘರ್ಷ ಇತ್ತು. ಆ ರಾಜಕೀಯ ಸಂಘರ್ಷದ ನಡುವೆ ವೈಯಕ್ತಿಕ ಜೀವನವನ್ನು ಕೆಡಕಿದ್ದಾರೆ. ಚಂಗಲ್ಪಟ್ಟು ಕೋರ್ಟ್ನಲ್ಲಿ ಪತಿಗಾಗಿ ಒಬ್ಬ ಪತ್ನಿ ಹುಡುಕಾಡ್ತಾ ಇದ್ದಾರೆ ಅಂತ ಯಾರು ಉದಯನಿಧಿ ಸ್ಟಾಲಿನ್ ಹೇಳಿದರು. ವಿಜಯ್ ಪತ್ನಿ ಸಂಗೀತ ವಿಚ್ಛೇದನ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವುದನ್ನು ಪ್ರಸ್ತಾಪ ಮಾಡಿ ಅವರ ಆಕ್ರೋಶ, ವೈಯಕ್ತಿಕ ಜೀವನವನ್ನು ರಾಜಕಾರಣದಲ್ಲಿ ತಂದ್ರವರು. ರಾಜಕೀಯ ಟೀಕೆಗಳಿಗೆ ವೈಯಕ್ತಿಕ ಬದುಕಿನ ಅಸ್ತ್ರವನ್ನು ವಿರೋಧ ಪಕ್ಷದ ನಾಯಕರು ಬಳಕೆ ಮಾಡಿದರು. ಹೀಗಾಗಿ ಸಿನಿಮಾ ಸ್ಟಾರ್ಸ್ ವರ್ಸಸ್ ಪೊಲಿಟಿಕಲ್ ಹೀರೋ ನಡುವೆ ಈ ಕೌಟುಂಬಿಕ ವಾರ ಆಗಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಏನು ಎತ್ತ ಅನ್ನೋದು ಅದೊಂದು ಚರ್ಚೆಯ ವಿಚಾರ. ರಾಜಕೀಯ ಜೀವನದಲ್ಲಿ ವೈಯಕ್ತಿಕ ವಿಚಾರಗಳನ್ನು ತೆಗೆದುಕೊಂಡು ಬರೋದು. ಹೀಗಾಗಿ ಅದು ಏನಾಗುತ್ತೆ ನೋಡೋಣ. ಮತ್ತೊಂದು ಕಡೆ ಭ್ರಷ್ಟಾಚಾರಕ್ಕೆ ಬ್ರೇಕ್ ಬಿತ್ತು ಅನ್ನುವಂಥದ್ದು ಒಂದು ಸುದ್ದಿ. ಎಲ್ಲಿ? ತಮಿಳುನಾಡಲ್ಲಿ ಪಕ್ಷ ನಿಧಿ ಹೆಸರಲ್ಲಿ DMKಯಿಂದ ಹಣ ಲೂಟಿ ಅಂತ CM ಗಂಭೀರ ಆರೋಪ ಮಾಡಿದ್ದಾರೆ. ಪಕ್ಷದ ನಿಧಿ ಅನ್ನುವಂಥ ಹೆಸರಿನಲ್ಲಿ DMK ಅವರೆಲ್ಲ ಹಣ ಲೂಟಿ ಮಾಡ್ತಿದ್ರು. ನೀಟ್ ಪರೀಕ್ಷೆ ರದ್ದು, ದ್ವಿಭಾಷಾ ನೀತಿಗೆ ವಿಜಯ್ ಸರ್ಕಾರ ಅಚಲ. ಹಿಂದೆ ಅವೆಲ್ಲ ತಮಿಳುನಾಡಿನ ವಿಧಾನಸಭೆಯಲ್ಲಿ ಆಗಿತ್ತು. ಅದಾದ ರಾಜ್ಯಪಾಲರ ವಿರುದ್ಧ DMK ಅವರು ಏನೇನೆಲ್ಲ ಮಾಡಿದ್ರು ನೋಡಿದ್ದೀವಿ. ನಾನು ಕೇವಲ ನಟ ಅಲ್ಲ, ಜನರ ಹೃದಯ ಗೆದ್ದ ನಾಯಕ ಅಂತೆಲ್ಲ ಹೇಳಿದರು. 67ರಲ್ಲಿ ಅಣ್ಣಾದೊರೈ, 77ರಲ್ಲಿ MGR, ಇದೀಗ ವಿಜಯ್ 2026ರಲ್ಲಿ ತಮಿಳುನಾಡಲ್ಲಿ ಕುಟುಂಬ ರಾಜಕಾರಣ ಅಂತ್ಯಗೊಳಿಸೋದಕ್ಕೆ ನಾವೆಲ್ಲ ಪಣ ತೊಟ್ಟಿದ್ದೀವಿ ಅಂತ ಇದೀಗ ದಳಪತಿ ವಿಜಯ್ ಎಲ್ಲ ಗುಡುಗಿದ್ದಾರೆ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ. ತಮಿಳುನಾಡಿನ ರಾಜಕಾರಣ, ಅದರಲ್ಲೂ ವಿಶೇಷವಾಗಿ ವಿಜಯ್ ಅವರು ಅಧಿಕಾರಕ್ಕೆ ಬಂದ ನಂತರ ಒಂದು ಕುತೂಹಲ ಘಟ್ಟಕ್ಕೆ ತಮಿಳುನಾಡು ರಾಜಕಾರಣ ಹೋಗ್ತಾ ಇದೆ. ಏನಾಗುತ್ತೆ ನೋಡೋಣ.